ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಕ್ಕನ ಮನೆ ಅಕ್ಕ ಅವ್ರ ಹಳ್ಳಿ ನೋಡಕ್ಕೆ ನಿದ್ದೆನೆ ಮಾಡಿದ್ವಿ. ಬರೀ ಇಂಥದೆಯ ಹಂಗೇನಿಲ್ಲ, ರಾತ್ರಿ ನಿದ್ದೆ ಬಂದಿಲ್ಲ ಕರೆಕ್ಟಾಗಿ ನನಗೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಅಯ್ಯೋ ಈಗ ಹೊರಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಏನೇನು ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ. ಹಾಯ್ ಗೈಸ್, ಈಗ ನಾವು ಆಚೆ ಬಂದ್ವಿ. ಇವತ್ತು ಕಾರಲ್ಲಿ ಹೋಗ್ತಾ ಇಲ್ಲ, ಬೈಕಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಬೈಕಲ್ಲಿ ಹೋದಕ್ಕೆ ಬೈಕ್ ಅಂತೂ ಫುಲ್ ಗಲೀಜಾಗಿಬಿಟ್ಟಿತ್ತು. ನೆನ್ನೆನೇ ಸ್ವಲ್ಪ ವಾಶ್ ಮಾಡಿದರು, ಹಾಗಾಗಿ ಇವತ್ತು ಸ್ವಲ್ಪ ಮಾಡ್ತಾಯಿದ್ರು ಮೇಲೆಲ್ಲ ಒರೆಸ್ಕೊಳ್ಳೋಕ್ಕೆ. ಯಾಕೆಂದರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಿರೋದ್ರಿಂದ ಧೂಳೆಲ್ಲ ಬಂದು ಇಲ್ಲೇ ಬೀಳುತ್ತೆ ಗಾಡಿ ಮೇಲೇ, ಅದಕ್ಕೆ ಎಲ್ಲ ನೀಟಾಗಿ ವಾಶ್ ಮಾಡ್ತಿದ್ರು. ನಾವು ಇಷ್ಟು ತೊಗೊಂಡು ಹೋಗ್ತಾಯಿದ್ವಿ, ಹೆಲ್ಮೆಟ್ ಬೇಕೇ ಬೇಕಲ್ಲ, ಅದನ್ನೆಲ್ಲ ತೊಗೊಂಡು ಹೋಗ್ತಾಯಿದ್ವಿ. ಬೆಳಗ್ಗೆನೇ ಹೊರಟಿದ್ರಿಂದ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಫ್ರೆಶ್ ಆಗಿ ಏನೂ ಅಷ್ಟು ವೆಹಿಕಲ್ಸ್ ಇರಲಿಲ್ಲ. ಆಮೇಲೆ ಮುಂದೆ ಬಂದ್ವಿ, ಅಲ್ಲಿ ಒಂದು ಮಾರ್ಕೆಟ್ ಸಿಕ್ತು, ಅಲ್ಲಿ ಮಾತ್ರ ವೆಹಿಕಲ್ಸ್ ಅಂತೂ ಇವಿ ಇದ್ದು. ಆಮೇಲೆ ಹಂಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ನಾನಂತೂ ಬೈಕಲ್ಲಿ ಹೋಗುವಾಗ ಎಷ್ಟು ಮಾತಾಡ್ತೀವೋ ಇಬ್ಬರೂ, ಎಷ್ಟು ಅಂದರೆ ನಮಗೆ ಟೈಮ್ ಸಿಕ್ತಾಗೆಲ್ಲ ಜಾಸ್ತಿ ಮಾತಾಡ್ಕೊಂಡು ನಗಾಡ್ಕೊಂಡು ಹಂಗೆ ಹೋಗ್ತಿರ್ತೀವಿ. ಆಮೇಲೆ ಅಲ್ಲಿ ಸ್ಮೆಲ್ ಚೆನ್ನಾಗಿತ್ತು, ಹೂವು ಮಾತ್ರ ಸುಗಂಧರಾಜ ಅಂತೇನೋ ಅಂತಾರಲ್ಲ, ಆ ಹೂವದು ಸ್ಮೆಲ್ ಮಾತ್ರ ಸಖತ್ತಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ಹೋಗ್ತಾ ಇದೆ. ವೆಹಿಕಲ್ಸು ಬೆಳಗ್ಗೆ ಕಮ್ಮಿ ಇದರಿಂದ ನಾವು ಬೆಳಗ್ಗೆ 6 ಗಂಟೆಗೆ ಬಿಟ್ವಿ ಇಲ್ಲಿಂದ. ಅಲ್ಲಿಗೆ ಬೇಗ ಹೋಗಬೇಕಿತ್ತು, ಹಂಗಾಗಿ ಬಿಟ್ವಿ. ನೈಟ್ ಕರೆಕ್ಟಾಗಿ ನಿದ್ದೆ ಬಂದಿರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಅಂದರೆ ಡೇ ಮಲಗಿದ್ದೆ, ಅದಕ್ಕೆ ನೈಟ್ ನಿದ್ದೆ ಬಂದಿರಲಿಲ್ಲ. ಆಮೇಲೆ ಹೋಗುವಾಗ ಪೆಟ್ರೋಲ್ ಹಾಕ್ಸ್ಲೇಬೇಕಲ್ಲ, ಗಾಡಿ ಮುಂದಕ್ಕೆ ಹೋಗ್ಬೇಕಂದ್ರೆ ಪೆಟ್ರೋಲ್ ಹಾಕ್ಸ್ಬೇಕಲ್ಲ, ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಹೋಗುವಾಗ ನೋಡ್ಬೋದು, ಬೆಂಗಳೂರು ಬಿಟ್ಟು ನಾವು ಆಚೆ ಹೋಗೋದ್ರಿಂದ ಅಲ್ಲಿ ಫುಲ್ ಗ್ರೀನರಿ ತುಂಬ ಚೆನ್ನಾಗಿತ್ತು. ಇನ್ನು ಮನೆ ಹತ್ರ ಹೋಗುವಾಗಲೇ ಎಲ್ಲ ತುಂಬ ಸಿಗುತ್ತೆ. ಸಂಜೆ ಹಂಗೆ ಹೋಗಿದ್ದೀವಿ, ಆ ವಿಡಿಯೋ ನೋಡಿ ಫುಲ್ ಲಾಸ್ಟ್ವರೆಗೂ ನೋಡಿ. ಲಾಸ್ಟಲ್ಲಿ ಅಲ್ಲಿ ತುಂಬ ಚೆನ್ನಾಗಿರೋದೆಲ್ಲ ಇದು ತೋರಿಸಿದ್ದೀನಿ ವಿಡಿಯೋದಲ್ಲಿ, ಲಾಸ್ಟ್ವರೆಗೂ ಕೊನೆಯಾಗಿ ನೋಡಿ. ಈಗ ಆಮೇಲೆ ನಾವಿಬ್ಬರು ಹೋಗ್ತಾ ಇದ್ವಿ ಮಾತಾಡಿಕೊಂಡು. ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋದ ತಕ್ಷಣ ಎಲ್ಲ ವಿಶು ಆಲ್ರೆಡಿ ಸ್ಕೂಲ್ಗೆ ಹೋದ. ಇವತ್ತು ಸಂಡೇ ಆಗಿತ್ತು, ಒಂದು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಇದೆ ಅಂತ ಹೋಗಿದ್ದ ವಿಶು ಮಾತ್ರ. ಪುನಿ ಮನೇಲೇ ಇದ್ದ, ಅವನ ಜೊತೆ ಮಾತಾಡ್ಕೊಂಡಿದ್ವಿ. ಅವ್ನು ನೋಡಿ ನನಗೊಂದು ಟಾಸ್ಕ್ ಕೊಡ್ತು, ಎಲ್ಲ ತಪ್ಪು ಬರ್ದು ಸೋತ್ಬಿಟ್ಟ. ನಾನು ಎಲ್ಲ ಚಂದ್ರ ಯಾರಿಗೆ ಹೇಳು, ಇವಂದಂತೂ ಫುಲ್ ತಪ್ಪು, ಎಲ್ಲ ತಪ್ಪು 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 ತಪ್ಪು. ಆಮೇಲೆ ಅವನು ಮ್ಯಾಥ್ಸ್ ಲೆಕ್ಕ ಕೊಟ್ಟಿದ್ದವನು, ಅದನ್ನು ಹೇಳಲಿಲ್ಲ ನಾನು ಮುಂಚೆನೇ. ಮ್ಯಾಥ್ಸ್ ಇತ್ತು, ಅನ್ನೋ ಬುಕ್ ಕೊಟ್ಟಿದ್ರಂದು, ಅದರಲ್ಲಿ ನಾನೊಂದು ಪೇಜ್ ಅವನೊಂದು ಪೇಜ್ ಮ್ಯಾಥ್ಸ್ ಲೆಕ್ಕ ಮಾಡ್ಬೇಕು, ಯಾರ್ದು ಕರೆಕ್ಟ್ ಇರುತ್ತೆ ಅನ್ನೋದನ್ನ ಬರೀಬೇಕಂತ ಹೇಳಿದ್ರು. ನಾನು ಮ್ಯಾಥ್ಸ್ ಸ್ವಲ್ಪ ನನಗೆ ಮುಂಚೆಯಿಂದನೂ ಇಷ್ಟ, ಹಂಗಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಬ್ಬರು ಮಾಡಿದ್ವಿ. ಆದರೆ ನನ್ನದೇ ಸರಿ ಆಯಿತು, ನನ್ನದು ಎಲ್ಲ ಕರೆಕ್ಟಾಗಿತ್ತು, ಹಂಗಾಗಿ ಹೇಳಿದೆ. ಆಮೇಲೆ ಫೋಟೋ ತಗೊಳ್ಳೋಣ ಅಂತ ತಗೊತ ಇದ್ದೆ, ಅವನು ಅಲ್ಲೇ ಇದ್ದ. ಅವನು ನಿಂತ್ಕೊಂಡು ತಕ್ಕೊಂಡು, ಆಮೇಲೆ ಅಕ್ಕ ಎಲ್ಲ ಆಚೆ ಓಡಾಡ್ತಾಯಿದ್ರು ಅವರೆಲ್ಲ. ನಾವು ಸುಮ್ಮನೆ ನಿಂತ್ಕೊಂಡು ಪೋಸ್ ಕೊಡ್ತಾಯಿದ್ದೆ. ಆಮೇಲೆ ನಾನು ತಲೆ ಬಚ್ಕೋತಾ ಇದ್ದರೆ ಇವನು ಫೋನ್ ತಂದು ವಿಡಿಯೋ ಮಾಡ್ತಾರೆ ಬಂದು ನಾನು ಬಂದು ರೆಡಿ ಆಗ್ತಾ ಇದ್ದೀನಿ, ನೋಡ್ಬೋದು. ಈಗ ಹಂಚೆ ಹೋಗೋಣ. ವಿಡಿಯೋಗ್ರಾಫರ್ ಹಾಕ್ಕೊಂಡಿರೋರು ಸರಿ ಮಾಡ್ತಾರೆ. ತಿಂಕ ವಿಡಿಯೋಗ್ರಾಫ್ ಮಾಡಬಾರ್ದು. ಇನ್ನು ಇಲ್ಲೇ ಸಕ್ಕದಾಗ ಕಾಣಿಸೋದು ಗೊತ್ತಾ ಫೋಟೋ. ಆಮೇಲೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ವಿಷಯಗೆ ಸ್ಕೂಲ್ ಹತ್ರ ಹೋಗ್ಬಿಟ್ಟು ತಿಂಡಿ ಕೊಟ್ಟು ಬರೋಕ್ಕೆ ಅಂತ ಹೋಗಿದ್ರು ಪುನಿ ಮತ್ತು ಇವರಿಬ್ಬರು. ಬರುವಾಗ ಪುನಿ ಗಾಡಿ ಓಡಿಸ್ಕೊಬಂದ, ಅದಕ್ಕೆ ಕಾಲ್ ಮಾಡಿದರು, ಗಾಡಿ ಓಡಿಸ್ತಿದ್ದೀನಿ ಆಚೆ ಬನ್ನಿ ಅಂತ. ಆಮೇಲೆ ಅಲ್ಲೋಗಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊತ ಇದ್ದೆ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅವನು ಫಸ್ಟ್ ಟೈಮ್ ಓಡಿಸಿದಂತೆ, ಇವ್ರಿಗೆ ಗೊತ್ತಿಲ್ಲ ಅವ್ನು ಫಸ್ಟ್ ಟೈಮ್ ಓಡಿಸ್ತಿದ್ದಾನೆ ಅಂತ. ಅವನೇನೋ ಓಡಿಸ್ತಾನೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಅವ್ನು ಹೇಳಿದ್ದಾನೆ ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಅಂತ, ಆದರೂ ಚೆನ್ನಾಗಿ ಓಡಿಸಿದ್ನಂತೆ. ಆಮೇಲೆ ಮನೆಗೆ ಬಂದಮೇಲೆ ನೋಡಿ ಹೆಂಗೆ ಕಿತ್ತಾಡ್ತಾರೆ ಅಂತ. ವಿಷುನು ಬಂದ ಅಷ್ಟೊತ್ತಿಗೆ. ಅವರಂತೂ ವಿಶು ಮತ್ತು ಇವರು ಇಬ್ಬರು ಸೇರಿಕೊಂಡು ಪುನಿಗೆ ತುಂಬ ರೇಗಿಸೋದು ಅದೆಲ್ಲ ಮಾಡ್ತಾಯಿದ್ರು. ಆಲ್ರೆಡಿ ಹೆಂಗೆ ಕಿತ್ತಾಡ್ತಾರೆ ಅಂತ ಇಬ್ಬರೂ
ಸ್ವಲ್ಪ ಲಾಸ್ಟಿಗೆ ಪುನಿಗೆ ಅಳಿಸ್ಬಿಟ್ರು ಇಬ್ಬರು ಸೇರಿಕೊಂಡು ಹೆಂಗೆ ಅಳ್ತಿದ್ದಾನೆ ಅಂದರೆ ಇವ್ರು ನಗ್ತಿದ್ದಾರೆ, ಅವ್ನು ಅಳ್ತಿದ್ದಾನೆ. ನಾವೇನು ಮಾಡೋಕ್ಕಾಗಲ್ಲ, ಅವ್ರು ಜಗಳ ಆಡ್ತಾಯಿದ್ರು. ನಾನು ಹೇಳ್ತಾಯಿದ್ದೆ ಸುಮ್ಮನಿರಿ ಅಂತ, ಯಾರೂ ಸುಮ್ಮನಿರಲಿಲ್ಲ. ಆಮೇಲೆ ಅವನು ಮುನ್ಸ್ಕೊಂಡಿದ್ದ, ಎಷ್ಟೊತ್ತಾದರೂ ಯಾರನ್ನೂ ಮಾತಾಡ್ಸಿರ್ಲಿಲ್ಲ. ಹಂಗಿದ್ದ ಅಲ್ಲೋಡಿಲ್ಲ ಹಿಂಗೆ ಹೊಡಿತಾನೆ ಅಂತ, ಅವನು ಹೊಡಿತಾನೆ ಇರ್ತಾನೆ, ಅವನೇ ಅಳ್ತಿರ್ತಾನೆ. ಇವ್ರು ಸುಮ್ಮನೆ ಕುತ್ಕೊಂಡು ಇಬ್ಬರು ರೇಗಿಸಿರ್ತಾರೆ. ಇವ್ನು ವಿಷ್ಣು ಅಷ್ಟೇ, ಚಂದನ್ ಅವರು ಅಷ್ಟೇ, ಅವ್ರು ರೇಗಿಸ್ತಾನೆ ಇರ್ತಾರೆ. ಅವನಂತೂ ಹೊಡಿತಾನೆ ಇದ್ದಾನೆ, ಆದರೂ ಅಳ್ತಾ ಇದ್ದಾನೆ. ನೋಡ್ತಾ ಇರ್ಬೋದು, ನೋಡಿ ಹೇಳೋದನ್ನ ಹಾಕ್ತೀನಿ ಹೆಂಗೆ ಹೇಳ್ತಿದ್ದಾನೆ ಅಂತ. ಇಲ್ಲ ನಿಜ ನೋಡಿಲ್ಲ ಪುನಿ ಅಳ್ಬೇಡ, ಹಿಂಗೆ ಹಾಕ್ಬಿಡ್ತೀನಿ, ಎಲ್ಲರೂ ನೋಡ್ತಾರೆ. ನಾನು ಅಳಿಸ್ಬಿಟ್ಟು ಚಂದ ಅಂತ ಹಾಕ್ತೀನಿ, ಎಲ್ಲರೂ ಸೇರ್ಕೊಂಡು ನಾನು ಹಳೆಯನ್ನು ಅಳಿಸ್ಬಿಟ್ಟು ಅಂತ ಹಾಕ್ತೀನಿ. ಶೂ ಎಲ್ಲ ಅರ್ಧ ಹಾಕ್ಬೇಡ ವಿಶು, ಸುಮ್ಮನೆ. ಆಮೇಲೆ ಅಕ್ಕ ತಿಂಡಿ ಕೊಡ್ತು. ಇವತ್ತಿಷ್ಟೆಲ್ಲ ಐಟಮ್ಸ್ ಮಾಡಿತ್ತು, ಪಲಾವು ಮಸ್ತ್. ಅದನ್ನೆಲ್ಲ ತಿಂದ್ಕೊಂಡು ನಾವು ಸ್ವಲ್ಪ ಹೊಸಕೋಟೆಗೆ ಹೊರಟೋಣ ಅಂತ ಹೋದ್ವಿ, ಸಿಟಿಗೆ. ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ನಂಗೆ ಬಟ್ಟೆ ಬೇಕಿತ್ತು, ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬಂದ್ವಿ ಮನೆಗೆ ಬರುವಾಗ ಬೆಳಗ್ಗೆ ಏನೂ ತಗೊಂಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಅಷ್ಟು ಬೇಗ ಬಾಗಿಲು ತೆಗ್ದಿರಲಿಲ್ಲ ಯಾವುದು ಬೇಕ್ರಿ ಅಂದ್ಬಿಟ್ಟು. ಮಧ್ಯಾಹ್ನ ಬಂದಿದ್ದಲ್ಲ, ಆಗ ತಿನ್ನೋಕ್ಕೆಲ್ಲ ತೊಗೊಂಡು ಹೋದ್ವಿ. ಮನೆಗೆ ಹೋಗೋಷ್ಟರಲ್ಲಿ ಸ್ವಲ್ಪ ಹೊತ್ತಾದಮೇಲೆ ಅಕ್ಕ ಅಷ್ಟೊತ್ತಿಗೆ ಬಿರಿಯಾನಿ ಎಲ್ಲ ಮಾಡಿತ್ತು, ಬಿರಿಯಾನಿ ಗೊಜ್ಜು ಎಲ್ಲ ಅದನ್ನ ಹಾಕೊಡ್ತು. ಅದನ್ನೆಲ್ಲ ತಿಂದ್ಬಿಟ್ಟು ನಾವು ಟೆರೆಸ್ ಮೇಲೆ ಹೋದ್ವಿ. ಲೈನ್ ನಾವು ಎಷ್ಟು ಚೆನ್ನಾಗಿ ಓನರ್ ಹಿಂದೆ ಅಂದರೆ ಲೀಡರ್ ಅಂತ ಇರ್ತಾರಲ್ಲ, ಲೀಡರ್ ಹಿಂದೆ ಹೆಂಗೆ ಹೋಗ್ತಾರೆ ಅಂತ ಇರಲ್ಲ. ಲೈನಿಗೆ ಮತ್ತೆ ಸ್ಟಾರ್ಟ್ ಆಯ್ತು, ಅಲ್ಲೊಂದು ಲೈನು ಇಲ್ಲೊಂದು. ಇಲ್ಲಿ ನಿಂತಿದ್ದೀವಿ. ನಿನಗಷ್ಟು ನಿಯತ್ತಿಲ್ಲ. ನಾನಂತೂ ಈ ವಿಡಿಯೋಸ್ ಮಾಡಿದಾಗ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಲ್ಲ ಮಾಡೋದಕ್ಕೆ, ಯಾವಾಗಲಿಂದನೂ ಅಷ್ಟೇ ಇವ್ರಿಗೆ ಹೇಳ್ತಾನೆ ಇರುತ್ತೆ ವಿಡಿಯೋ ಇಟ್ಕೊಳ್ಳಿ ಅಂತ. ಅವ್ರು ಅಂತಾರೆ, ವಿಷಯಕ್ಕೆ ಹೇಳ್ತಾಯಿದ್ರು, ಮದುವೆ ಆದರೆ ಮಾತ್ರ ವಿಡಿಯೋ ಮಾಡೋರನ್ನ ವ್ಲಾಗ್ ಮಾಡೋರನ್ನ ಮಾತ್ರ ಆಗಬೇಡ ಅಂತ ಹೇಳ್ತಾಯಿದ್ರು. ಯಾಕೆಂದರೆ ಯಾವಾಗಲೂ ಕೊಡ್ತಿರ್ತೀನಿ ಫೋಟೋ ತೆಗಿ, ವಿಡಿಯೋ ತೆಗಿಲ್ಲ, ಬಾ ನನ್ನ ಜೊತೆ ಫೋಟೋ ತೆಗೆಸ್ಕೊ ಅಂತ ಎಲ್ಲ, ಅದಕ್ಕೆ ಹಾಗೆ ಅಂತ ಹೇಳ್ತಾಯಿದ್ರು. ಆಮೇಲೆ ನಾವು ಸಂಜೆ ಹಂಗೆ ಆಚೆ ಹೋಗೋಣ ಅಂತ ಹೊರಟ್ವಿ. ಈ ಥರ ನೋಡ್ಬೋದು, ಈ ಥರ ಸುಮ್ಮನೆ ಓಡಾಡ್ಕೊಂಬರ್ಬೋದು, ವಾಕ್ ಥರ ಇರುತ್ತೆ ಅಲ್ಲಿ. ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಅಕ್ಕ ಕರ್ಕೊಂಡೋದ್ರು. ತುಂಬ ಚೆನ್ನಾಗಿತ್ತು. ಅಲ್ಲಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಹೂವು, ಅದೇನೇನೋ ಅದು ಹೆಸರೆಲ್ಲ ನನಗೆ ಗೊತ್ತಿಲ್ಲ, ಅದೆಲ್ಲ ಅವರು ಹೇಳ್ತಾಯಿದ್ರು, ಬಟ್ ಹಂಗದು ಮರ್ತೋಗಿದೆ. ಇದು ರೋಸ್ ಅಂತ ಗೊತ್ತು, ಇದೊಂದು ರೋಸು ಎಲ್ಲ ಇತ್ತು ಅಲ್ಲಿ. ಅದೆಲ್ಲ ನೋಡ್ಕೊಂಡು ನಾವು ಹಂಗೆ ಮುಂದೆ ಹೋದ್ವಿ. ಫಿಶ್, ಕರೆಂಟು, ಮೀನಿಗ ಬೋನಿಗ ಫಸ್ಟ್ ನಿನ್ ಮಾಡಿ ನೋಡ್ಕೆ ಮೀನು ಆಮೇಲೆ ನೋಡೋಂತ. ಇಲ್ಲಿ ಸಣ್ಣ ಸಣ್ಣದೆಲ್ಲ ಐತೆ, ಕಾಲಕ್ಕೆ ಕುತ್ಕೊಂಡು ಇತದ ಎಲ್ಲ ಎರಡು ಅಲ್ಲೊಂದೈತೆ. ಎಲ್ಲಿ? ಅಲ್ಲಿ ಅಲ್ಲೊಂದೈತೆ. ಅಲ್ಲೇ ಒಂದು ತೊಟ್ಟಿ ಇತ್ತು, ತೊಟ್ಟಿ ಒಳಗಡೆ ಫಿಶ್ ಎಲ್ಲ ಬಿಟ್ಟಿದ್ರು. ಅಲ್ಲೇ ನೋಡ್ಕೊಂಡು ನಿಂತಿದ್ವಿ ನಾವು, ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲೆಲ್ಲ. ಫಿಶ್ ಅದರಿ ಜಾಸ್ತಿ ಇದ್ದು, ಚಿಕ್ಕದಿತ್ತು. ಮತ್ತು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೊಂದು ದೊಡ್ಡದಿತ್ತು, ಮುಂದೆ ಎಲ್ಲ ಚಿಕ್ಕದಿತ್ತು, ಹಂಗೆ ಕೆಳಗಡೆನೂ ಚಿಕ್ಕದಿತ್ತು. ಆಗಲೇ ತೋರಿಸಿದ್ನಲ್ಲ ಹಂಗೆ. ಇವರಿಬ್ಬರು ನನ್ನ ಆಡ್ಕೊತಿದ್ರು, ಅದು ಏನಕ್ಕೆ ಅಂತ ಮರ್ತೋಗ್ಬಿಟ್ಟಿದ್ದೆ, ನಗಾಡ್ತಾಯಿದ್ರು ಅವರು. ಆಮೇಲೆ ನಾನು ಮೀನನ್ನ ಕರಿತಾ ಇದ್ದೆ ಅಲ್ಲಿ, ಅದು ಬರಲಿಲ್ಲ. ಆಮೇಲೆ ನಾನು ಈ ಕಡೆ ದೊಡ್ಡ ಫಿಶ್ ನೋಡೋಣ ಅಂತ ಮತ್ತೆ ಹೋದೆ, ಫೋಟೋಗೆ ಬಂದಿದೆಯಾ ಇಲ್ಲ ಅಂತ ನೋಡೋಣ ಅಂದ್ಬಿಟ್ಟು. ಅದು ಮುಂದೆ ಸ್ವಲ್ಪ ಬಂದಿತ್ತು, ಅದನ್ನೇ ನೋಡಿಕೊಂಡು ಬಂದ್ವಿ. ಆಮೇಲೆ ಅಲ್ಲೆಲ್ಲರೂ ಹೇಳ್ತಿದ್ರು, ಎಲ್ಲೋದ್ರೂ ಫೋಟೋ ಹಿಡಿತಾಳೆ, ವಿಡಿಯೋ ತೊಗೋತಾಳೆ ಅಂತಲೇ ಹೇಳ್ತಿರ್ತಾರೆ. ನನ್ನ ಕೆಲಸನೇ ಅದಲ್ವ, ವ್ಲಾಗ್ ಮಾಡಬೇಕಾದ್ರೆ ನಾನು ವಿಡಿಯೋ ಮಾಡ್ಕೊಳ್ಳೇಬೇಕು. ವಿಡಿಯೋ ಮಾಡಿದಲ್ಲ ಏನು ಪೋಸ್ಟ್ ಮಾಡೋಕ್ಕಾಗತ್ತೆ ಅಲ್ವಾ. ಆಮೇಲೆ ಹಂಗೆ ಎಲ್ಲ ರೇಗಿಸ್ತಾಯಿದ್ರು. ಆಮೇಲೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಂಗೇ ವಿದಾರೆಲ್ಲ ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ನಾವು ಹಳ್ಳಿ ಕಡೆ ಎಲ್ಲ ಹೋಗಿ ತುಂಬ ದಿವಸನೇ ಆಗೋಗಿದ್ದು, ಬರೀ ಬೆಂಗಳೂರಲ್ಲೇ ಇದ್ದು ನಾನು ನಮ್ಮೂರಿಗೆ ಹೋದ್ರೂ ಹೋಗಲ್ಲ, ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ಗೋಗ ಇದ್ದಂಗೆ ಆಳೆ ನೋಡಿ, ಬಿದ್ದೆ ಹಿಡ್ಗೈ ಹಾಕಳೆ ಅಷ್ಟೇ. ಮೀನಿಗೆ ಆಹಾರ ಆತಾಳೆ, ಮೀನು ಆನಂದದಿಂದ ತಿನ್ನೋದು ಒಂದು ವಾರ ಪೂರ್ತಿ. ಒಂದು ವಾರ ನೋಡಿ ಚಡಿ ಚಿಕ್ಕ
ಅದೆಲ್ಲ ಮುಗಿದ್ಮೇಲೆ ಇನ್ನು ನನ್ನ ಟರ್ನ್ ಬಂತು ಫೋಟೋ ತೆಗಿಯೋಕ್ಕೆ ಅಂತ ನಿಂತ್ಕೊಂಡಿದ್ದೆ. ಹಾಗೆ ನಾನು ವಿಡಿಯೋ ಕ್ಲಿಪ್ಸ್ ಎಲ್ಲ ತೊಗೊತಾ ಇದ್ದೆ. ಫೋಟೋ ತೆಗಿಯೋಕ್ಕೆ ನೋಡಿ ಹೆಂಗೆಲ್ಲ ಕೆಳಗಡೆ ಕೂತ್ಕೊಂಡಿದ್ದಾರೆ. ನಾನು ಅಲ್ಲಿ ಪೋಸ್ ಕೊಡ್ತಾಯಿದ್ರೆ ಎಲ್ಲ ಕೆಳಗಡೆ ಕೂತ್ಕೊಂಡು ಎಲ್ಲರೂ ಫೋನ್ ಇಟ್ಕೊಂಡು ಫೋಟೋ ತಗೊಂಡು ಕೂತಿದ್ರು. ಎಲ್ಲ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಒಂದ್ಸತಿ ನೋಡಿ, ಚೆನ್ನಾಗಿತ್ತು ಫೋಟೋಸ್. ಆಮೇಲೆ ನಾನು ಹೆಂಗೆ ಬೇಕಂಗೆ ವೀಡಿಯೋಸ್ ಎಲ್ಲ ಸ್ವಲ್ಪ ತಕ್ಕೊಂಡೆ, ರನ್ನಿಂಗ್ ಮಾಡಿ ಆ ಥರ, ಮತ್ತು ಹೇರ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಥರ ವೀಡಿಯೋಸ್ ಫೋಟೋಸ್ ಎಲ್ಲ ಸ್ವಲ್ಪ ತಗೊಂಡೆ, ಚೆನ್ನಾಗಿತ್ತು. ಒಂಥರ ಗ್ರೀನ್ ಆ ಕಡೆ ಈ ಕಡೆ ಮಧ್ಯದಲ್ಲಿ ಸ್ವಲ್ಪ ರೋಡ್ ಇರೋದ್ರಿಂದ ಚೆನ್ನಾಗಿ ಫೋಟೋಸ್ ಎಲ್ಲ ಬರ್ತಾಯಿತ್ತು. ಎಲ್ಲ ಕ್ಲಿಯರಾಗಿ ಫೋಟೋಸ್ ಎಲ್ಲ ಶೂಟ್ ಎಲ್ಲ ಮಾಡ್ಕೊಂಡ್ವಿ. ನಾನಂತೂ ಎಲ್ಲೋದ್ರೂ ಬಿಡಲ್ಲ ಫೋಟೋ ತಗೊಳ್ಳೋದಂತೂ. ಆಮೇಲೆ ನಾನು ಯಾವಾಗಲಾದ್ರು ಸ್ಟೇಟಸ್ ಹಾಕೋಕ್ಕೆ ಹೋಗಿದಾಗ ಫೋಟೋಸ್ ಸಿಗೋಲ್ಲ ನನಗೆ. ಅಯ್ಯೋ ನಾನು ಫೋಟೋನೇ ತಗೊಂಡಿಲ್ವಾ ಅನಿಸುತ್ತೆ. ಆ ಥರ ನಾನು ಎಷ್ಟೇ ಫೋಟೋಸ್ ಇದ್ರೂ ಸಾಲಲ್ಲ. ಆಮೇಲೆ ನಾನು ವ್ಲಾಗ್ಸ್ ಮಾಡೋದ್ರಿಂದ ನಾನು ಎಷ್ಟೇ ವೀಡಿಯೋ ಫೋಟೋಸ್ ತಗೊಂಡ್ರು ಗ್ಯಾಲರಿಯಲ್ಲಿ ಸ್ಟೋರೇಜ್ ಮಾಡೋಕ್ಕಾಗೋದಿಲ್ಲ ಜಾಸ್ತಿ ದಿವಸ. ಯಾಕೆ ಅಂದರೆ ಸ್ಟೋರೇಜ್ ಜಾಸ್ತಿ ಬಂದುಬಿಟ್ರೆ ಆಮೇಲೆ ವೀಡಿಯೋಸ್ ಮಾಡೋಕ್ಕಾಗಲ್ಲ, ಡೌನ್ಲೋಡ್ ಆಗೋಲ್ಲ, ಎಡಿಟಿಂಗ್ ಮಾಡೋಕ್ಕಾಗಲ್ಲ, ಅಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ನಮ್ಮ ಪ್ರಾಬ್ಲಮ್ಸ್ ಅಲ್ವಾ ಅದೆಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಡಿಲೀಟ್ ಮಾಡಿಬಿಡ್ತೀನಿ, ನೆಕ್ಸ್ಟ್ ಅಪ್ಡೇಟ್ ಮಾಡ್ಕೊಳ್ಳೋಣ ವೀಡಿಯೋಸ್ ಬೇಕಾದರೆ ಅಂತ. ಆಮೇಲೆ ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ಬಂದಮೇಲೆ ಮನೆಗೆ ಬಾಹುಬಲಿ ಹಾಕಿದ್ರು, ಅದು ನೋಡ್ಕೊಂಡು ಎಲ್ಲ ಕೂತಿದ್ವಿ. ಅದೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಎಲ್ಲ ಕೂತಿದ್ವಿ. ಅಕ್ಕ ಇನ್ನೂ ಆಚೆ ಇತ್ತು. ನಾನು ಒಂದು ವೀಡಿಯೋ ಅಲ್ಲೇ ಎಡಿಟ್ ಮಾಡ್ತಾಯಿದ್ದೆ, ನಂದು ಮತ್ತು ಅವ್ರದ್ದು ಇಬ್ಬರದ್ದು. ಅದನ್ನ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಆದಷ್ಟು ಬೇಗ ಹೋಗಿ ನೀವು ಚೆಕ್ ಮಾಡ್ಬೋದು. ಆಮೇಲೆ ಎಲ್ಲರೂ ಕೂತ್ಕೊಂಡಿದ್ವಿ, ಹಂಗೆ ಮಾತಾಡ್ಕೊಂಡು ಟೈಮ್ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಲಿ, ಟ್ರಾಫಿಕ್ ಇರುತ್ತೆ ಅಂತ ಹೇಳಿ ಕೂತಿದ್ವಿ. ಹಂಗೆ ನಾವು ಟಿ ವಿ ನೋಡಿಕೊಂಡು 9 ಗಂಟೆಗೆ ಆ ಮೂವಿನೂ ಮುಗೀತು. ಆಗ ಎದ್ದು ಹೊರಟಿ ಹಂಗೆ ಮನೆಗೆ ನೈಟ್ ಆಗಿತ್ತು. ನೈಟ್ ರೋಡ್ ಥರ ಒಂಥರ ಚೆನ್ನಾಗಿತ್ತು. ನೈಟ್ ಒಂದು ಟ್ರಿಪ್ ಹೋಗಿದ್ವಿ ಅನ್ನೋಂಗೆ. ನೈಟ್ ವ್ಯೂ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ. ನನಗೆ ಸ್ವಲ್ಪ ಕತ್ಲೆ ಅಂದರೆ ಭಯನೇ, ಆದರೂ ಚೆನ್ನಾಗಿತ್ತು. ಲೈಟ್ ಎಲ್ಲ ಇದ್ದು ಅಲ್ಲ, ಹಾಗಾಗಿ ಚೆನ್ನಾಗಿತ್ತು. ಮಾತಾಡ್ಕೊಂಡಿಬ್ರು ಏನು ಬೇಕೆಲ್ಲ ಗಾಸಿಪ್ ಅದು ಇದು ಎಲ್ಲ ಮಾತಾಡ್ಕೊಂಡು ನಗಾಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಮತ್ತೆ ಪೆಟ್ರೋಲ್ ಹಾಕ್ಸಿದ್ವಿ ಮನೆಗೆ ಬರುವಾಗ. ಏಕೆಂದರೆ ನಾವಲ್ಲಿ ಗಾಡಿ ಕಲಿತಾ ಇದ್ವಿ, ಅದೊಂದು ಹೇಳಿಲ್ಲ, ನಾವು ಗಾಡಿ ಓಡಿಸ್ತಾ ಇದ್ವಿ ಅಲ್ಲಿ. ಹಂಗಾಗಿ ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಕೊಂಡು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.